ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟರ್ನ್ ಮತ್ತು ಟ್ವಿಸ್ಟ್ಗಳು ತೆಗೆದುಕೊಳ್ತಾನೆ ಇದೆ. ಇದೀಗ ಎಸ್ಐಟಿ ತಂಡ ಅನೇಕ ಹೊಸ ವಿಷಯಗಳ ಬಗ್ಗೆ ತನಿಖೆ ಕೂಡ ಮಾಡ್ತಾ ಇದೆ. ಇದರ ಮಧ್ಯೆ ಎಲ್ಲರೂ ಕಾಡ್ತಾ ಇರುವಂಥ ಎಲ್ಲರೂ ಕೇಳ್ತಾ ಇರುವಂಥ ಒಂದು ದೊಡ್ಡ ಪ್ರಮುಖ ಒಂದು ಕುತೂಹಲ ಅದೇನೆಂದರೆ, ಯಾಕೆ ತಿಮ್ಮಾರೆಡ್ಡಿ ಅವರಿಗೆ ಇಷ್ಟೊಂದು ದೊಡ್ಡ ಜನಸಂಖ್ಯೆಯ ಬೆಂಬಲ ಇದೆ? ಅವರು ಅಂಥ ಕಾರ್ಯವನ್ನಾದರೂ ಏನು ಮಾಡಿದರು? ಯಾಕೆ ಸಾವಿರ ಸಂಖ್ಯೆಯಲ್ಲಿ ತಿಮ್ಮಾರೆಡ್ಡಿ ಅವರನ್ನು ಜನರು ಬೆಂಬಲಿಸ್ತಾರೆ? ಬ್ರಹ್ಮ ಅವರ ಪೊಲೀಸ್ ಠಾಣೆಯಿಂದ ಹೊರಬಂದ ನಂತರ ಅವರ ಸ್ವಾಗತಕ್ಕೆ ಬಂದ ಜನರನ್ನು ನೋಡಿದಂಥ ನಾರ್ಮಲ್ ಜನರು, ಅಂದರೆ ಬೇರೆ ಕಡೆ ಜನರು ಯಾಕೆ ಇಷ್ಟು ಸಾವಿರ ಸಂಖ್ಯೆಯಲ್ಲಿ ತಿಮ್ಮಾರೆಡ್ಡಿ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಎನ್ನುವಂಥ ಅನೇಕ ಕುತೂಹಲಗಳು ಕೂಡ ಜನಸಾಮಾನ್ಯರಲ್ಲಿ ಇದೆ. ಹಾಗಾದರೆ ಯಾಕೆ ತಿಮ್ಮಾರೆಡ್ಡಿ ಅವ್ರಿಗೆ ಕಂಡ್ರೆ ಜನರಿಗಿಷ್ಟ? ಯಾಕೆ ತಿಮ್ಮಾರೆಡ್ಡಿ ಅವರನ್ನು ಜನರು ಹಿಂಬಾಲಿಸ್ತಾರೆ? ಜೊತೆಗೆ ಎಸ್ಐಟಿಯ ಒಂದು ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ? ಜೊತೆಗೆ ಮೊನ್ನೆ ವಸಂತ್ ಗಿಳಿಯಾರವರು ಲೈವ್ ಬಂದು BJPಯ ವಿರುದ್ಧವೇ ಅಸಮಾಧಾನದ ಮಾತನ್ನು ಹೇಳಿದ್ದಾರೆ. ಒಂದು ಕಡೆ ವಸಂತ್ ಗಿಳಿಯಾರವರು ಯಾಕೆ BJP ವಿರುದ್ಧ ಸಿಡಿದೆದ್ದು ಸಿದ್ದರಾಮಯ್ಯನವರ ಪರವಾಗಿ ಮಾತಾಡಿದ್ರು? ಯಾಕೆ ತಿಮ್ಮಾರೆಡ್ಡಿ ಅವರಿಗೆ ಅಷ್ಟೆಲ್ಲ ದೊಡ್ಡ ಬೆಂಬಲ ಇದೆ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಏನಾದರೂ ಒಂದು ಹೊಸ ಧರ್ಮಸ್ಥಳ ಕೇಸ್ಗೆ ಹೊಸ ಅಪ್ಡೇಟ್ ಬಂತಂದರೆ ಅದನ್ನು ಸಾವಿರ ಸಂಖ್ಯೆಯಲ್ಲಿ ನೋಡ್ತಾರೆ. ಏನಾಯಿತು? SIT ಏನಾದರೂ ಹೊಸಪರ ತನಿಖೆಯನ್ನು ಮಾಡ್ತಾ? SITಯ ತನಿಖೆ ಯಾವ ಹಂತದಲ್ಲಿದೆ? ಏನಾದರೂ ಅಲ್ಲಿ ಸಿಕ್ಕಂಥ ಮೂಳೆಗಳು ಯಾವ ದೇಹದ್ದು ಅಥವಾ ಯಾರಿಗೆ ಸಂಬಂಧಪಟ್ಟದ್ದು ಎಲ್ಲವೂ ಕೂಡ ಜನರಲ್ಲಿ ಕುತೂಹಲವನ್ನು ಉಂಟು ಮಾಡ್ತಾಯಿದೆ. SITಯ ವಿಷಯಕ್ಕೆ ಬಂದಾಗ ಮೊನ್ನೆ ವಿಠಲ್ ಗೌಡ ಅವರ ಹೇಳಿಕೆ ಆಗಿರ್ಬೋದು, ಜೊತೆಗೆ ಪ್ರದೀಪ್ ಗೌಡ ಅವರ ಹೇಳಿಕೆ ಆಗಿರ್ಬೋದು, ಜೊತೆಗೆ ಡಾಕ್ಟರ್ ಮಹಾಬಲಿ ಶೆಟ್ಟಿ ಅವರ ವಿಚಾರಣೆ ಆಗಿರ್ಬೋದು, ಇವೆಲ್ಲವೂ ಕೂಡ ತನಿಖೆ ಹಂತದಲ್ಲಿದೆ. ಮತ್ತು ಖುದ್ದು SIT ಮುಖಂಡರಾದಂಥ SIT ಹೆಡ್ ಆದಂಥ ಪ್ರಣಬ್ ಮೋಹಂತಿ ಅವರು ಬೆಳ್ತಂಗಡಿಯ SIT ಠಾಣೆಯಲ್ಲಿ ಎಲ್ಲವನ್ನೂ ಕೂಡ ಖುದ್ದಾಗಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಎಲ್ಲರೂ ಕೇಳ್ತಾ ಇರುವಂಥ ಒಂದು ಬಹುದೊಡ್ಡ ಕ್ವಶನ್ ಅಂದರೆ ಅಥವಾ ಪ್ರಶ್ನೆ ಅಂದರೆ, ಯಾಕೆ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವರಿಗೆ ಅಷ್ಟು ಸಾವಿರ ಸಂಖ್ಯೆಯಲ್ಲಿ ಜನ ಫಾಲೋ ಮಾಡ್ತಾರೆ, ಅವರನ್ನು ಬೆಂಬಲಿಸ್ತಾರೆ, ಅವ್ರ ಮಾತನ್ನು ಕೇಳ್ತಾರೆ? ಎಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗಿತ್ತು. ನೋಡಿ, ಒಂದು ಮೂಲದ ಪ್ರಕಾರ ನಾವು ಅಷ್ಟು ಆಳವಾಗಿ ಅವರನ್ನು ಜನ ಬೆಂಬಲಿಸ್ತಾರೆ ಎನ್ನುವುದನ್ನು ಅಷ್ಟು ಅಧ್ಯಯನ ಮಾಡಲಿಲ್ಲ ಅಥವಾ ಅದನ್ನು ಅಷ್ಟು ಪರಿಶೀಲನೆ ಮಾಡಲಿಲ್ಲ ಅಂದರೂ ಕೂಡ ನಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಮೂಲತಃ ತಿಮ್ಮಾರೆಡ್ಡಿ ಅವರು RSS ಕಾರ್ಯಕರ್ತರು, RSSನ ಕಟ್ಟಾ ಬೆಂಬಲಿಗರು, ಜೊತೆಗೆ ಹಿಂದುತ್ವದ ಒಂದು ಕಟ್ಟರ್ ಅನುಯಾಯಿ ಅಂತ ಹೇಳ್ಬೋದು. ನೋಡಿ ಹೇಗೆ ಪ್ರತಾಪ್ ಸಿಂಹ ಹಿಂದುತ್ವದ ಕಟ್ಟಾಭಿಮಾನಿ, ಅದಕ್ಕಿಂತ ದೊಡ್ಡದಾಗಿ ಯತ್ನಾಳ್ ಹಿಂದುತ್ವದ ರಾಯಭಾರಿ ಅಂತ ಹೇಳ್ಬೋದು. ಅದು ಹಿಂದುತ್ವ ಅಂದ ಕೂಡಲೇ ಅವರಿಗೆ ಒಂದು ಮೈ ಜುಮ್ಮನಂತೆ. ಅದಕ್ಕಿಂತ ದೊಡ್ಡದಾಗಿ ಅನಂತಕುಮಾರ್ ಹೆಗಡೆ ಅಂದರೆ ಉತ್ತರ ಕನ್ನಡದ ಮಾಜಿ ಸಂಸದರಾದಂಥ ಅನಂತಕುಮಾರ್ ಹೆಗಡೆ ಕೂಡ ಒಂದು ಹಿಂದುತ್ವ ಅಂದರೆ ಬ್ಲಡ್ಡಲ್ಲಿ ಇರ್ತದಲ್ಲ, ಹಾಗೆ ಹಿಂದುತ್ವ ಅಂತ ಬೆಳೆದಂಥವ್ರು. ಅದಾದ ನಂತರ ಶ್ರೀರಾಮ ಸೇನೆ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕ್ ಆಗಿರ್ಬೋದು, ಮಹೇಂದ್ರ ಕುಮಾರ್ ಆಗಿರ್ಬೋದು, ಅಂದರೆ ಅವರು ದಿವಂಗತರಾಗಿದ್ದಾರೆ. ಅವರೆಲ್ಲರೂ ಕೂಡ RSSನ ಮೂಲದಿಂದ ಬಂದವರು. BJPಗೆ ಒಂದು ದಕ್ಷಿಣ ಭಾರತ ಹೆಬ್ಬಾಗಿಲನ್ನು ತೆರೆಯಲಿಕ್ಕೆ ಯಡಿಯೂರಪ್ಪನವರು, VS ಆಚಾರ್ಯ, ಈಶ್ವರಪ್ಪನವರು, ಹೇಗೆ ಅನಂತಕುಮಾರ್ ಅವರು ಹೀಗೆ ರಾಜ್ಯದಾದ್ಯಂತ ಒಂದು ಪ್ರವಾಸವನ್ನು ಮಾಡ್ತಾರಲ್ಲ, ಆಗ BJPಗೆ ಬೇಕಾಗಿದ್ದು ಯಂಗ್ ಬ್ಲಡ್ಡು. ಅಂದರೆ ನಿಮಗೆ ರೋಷಾವೇಶದ ಅಥವಾ ಈ ಯಂಗ್ ಎನರ್ಜಿ ಅಂತಾರಲ್ಲ, ಅಗ್ರೆಸಿವ್ ಅಥವಾ ಯಂಗ್ ಎನರ್ಜಿ ಅಂತಾರಲ್ಲ, ಅವರನ್ನು ಹುಡುಕಾಟ ಮಾಡುವಂಥ ಒಂದು ಸಮಯದಲ್ಲಿ ಸಿಕ್ಕಂಥವರೇ ಪ್ರಮೋದ್ ಮುತಾಲಿಕ್, ಮಹೇಂದ್ರ ಕುಮಾರ್ ಮತ್ತು ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವರನ್ನು. ಆದರೆ ಎಲ್ಲೋ ಒಂದು ಕಡೆ ಅವರಿಗೆ ಅರ್ಥ ಆಯಿತು, BJP ತಮ್ಮಂಥ ಶೂದ್ರರನ್ನು, ಅಂದರೆ ಪ್ರಮೋದ್ ಮುತಾಲಿಕ್ ಅವ್ರಿಗೂ ಬ್ರಾಹ್ಮಿನ್ಸರಾಗಿರ್ತಾರೆ, ಮಹೇಂದ್ರ ಕುಮಾರ್ ಆಗಿರ್ಬೋದು ಅಥವಾ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಆಗಿರ್ಬೋದು, ಎಲ್ಲರೂ ಕೂಡ ಶೂದ್ರರಾಗಿರ್ತಾರೆ. ಅಂದರೆ ಶೆಟ್ಟಿ ಆಗಿರ್ಬೋದು ಅಥವಾ ಮಹೇಂದ್ರ ಕುಮಾರ ಎಲ್ಲರೂ ಕೂಡ ಶೂದ್ರರಾಗಿರ್ತಾರೆ. ಅವರನ್ನು ಬಳಸ್ಕೊಳ್ತಾರೆ ಹೊರತು BJPಯವರವರಿಗೆ ಸೂಕ್ತವಾದ ಸ್ಥಾನಮಾನ ಕೊಡಲ್ಲ ಎನ್ನುವಂಥ ಒಂದು ಬೇಸತ್ತು ಅವರು BJPಯಿಂದ ಹೊರಗೆ ಬಂದು ತಮ್ಮ ಹಿಂದುತ್ವದ ಅಜೆಂಡವನ್ನು ಜೊತೆಗೆ ಹಿಂದುತ್ವದ ಒಂದು ಕಾರ್ಯವನ್ನು ಮಾಡ್ತಾರೆ ಎನ್ನುವುದು ತಕ್ಕ ಮಟ್ಟಿಗೆ ಸಿಕ್ಕಂಥ ಒಂದು ಮಾಹಿತಿಯಾಗಿದೆ. ನೋಡಿ, ಏನೇ ಆದರೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವರು ನೋಡಿದಾಗ ಒಂದು ಹಿಂದುತ್ವದ ಒಬ್ಬ ಕಾರ್ಯಕರ್ತ ಅನಿಸೋದಂತೂ ಸುಳ್ಳಲ್ಲ. ಅವರ ಕೇಸಸ್ ಆಗಿರ್ಬೋದು, ಅವರ ಹಣೆ ಮೇಲಿನ ಒಂದು RSS ಕುಂಕುಮ ಆಗಿರ್ಬೋದು, ಕೈಯಲ್ಲಿ ಇರುವಂಥ ಒಂದು RSSನ ಸಂಕೇತವಾಗಿರುವಂಥ ಒಂದು ರಾಖಿ ಕಟ್ಟುವಂಥ ಒಂದು ಬ್ಯಾಂಡ್ ಆಗಿರ್ಬೋದು, ಎಲ್ಲವೂ ಕೂಡ ನೋಡ್ತಾ ಇದ್ದರೆ ಅವರ ಅಕ್ಕಪಕ್ಕ ಯಾರಿದ್ದಾರೆ, ಅಕ್ಕಪಕ್ಕ ಏನಾಗ್ತಿದೆ ಅದು ನಮಗೆ ಸಂಬಂಧಪಟ್ಟದಲ್ಲ. ನಾವು ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವರ ವ್ಯಕ್ತಿತ್ವದ ಅವರಿಗೆ ಯಾಕೆ ಇಷ್ಟು ದೊಡ್ಡ ಜನ ಬೆಂಬಲ ಇದೆ ಅನ್ನೋದು ಮಾತ್ರ ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಇದನ್ನು ಮೂಲವಾಗಿಟ್ಕೊಂಡು ಮೊನ್ನೆ ವಸಂತ್ ಗಿಳಿಯಾರವರು ಹೇಳಿದ್ದನ್ನು ನೋಡ್ತಾ ಇದ್ದರೆ, ಹಿಂದುತ್ವ ಅಂತ ನಾವು ಬಡ್ದಾಡ್ತೇವೆ ಮತ್ತು ನಮ್ಮ ಮೇಲೆ ಕೇಸ್ ಕೂಡ ಹಾಕ್ತಾರೆ. ಆದರೆ ಹಿಂದುತ್ವದ ರಾಯಭಾರಿ ಎನ್ನುವಂಥ ಒಂದು ಪಕ್ಷವೇ ಅವರು ಅಧಿಕಾರಕ್ಕೆ ಬಂದಾಗ ನಮ್ಮ ಮೇಲಿರುವಂಥ ಹಿಂದುತ್ವದ ಕಾರ್ಯಕರ್ತರ ಮೇಲಿರುವಂಥ ಕೇಸ್ಗಳನ್ನ ಕೂಡ
ಅವರು ವಾಪಸ್ ತೆಗೆದುಕೊಳ್ಳಲ್ಲ. ಅಂಥ ವಿಷಯಕ್ಕೆ ಬಂದಾಗ ಕಾಂಗ್ರೆಸ್ನ ಪರವಾಗಿ ಯಾರು ಕೆಲಸ ಮಾಡ್ತಾರೆ, ಕಾಂಗ್ರೆಸ್ನ ಅಜೆಂಡಾಗಳನ್ನು, ಎಡಪಂಥಿ ಅಜೆಂಡಾಗಳನ್ನು ಯಾರು ಬೆಂಬಲಿಸ್ತಾರಲ್ಲ ಅವರಿಗೆ ಕಷ್ಟ ಆದಾಗ ಕಾಂಗ್ರೆಸ್ ಸರ್ಕಾರ ಖುದ್ದಾಗಿ ಅವರ ಸಹಾಯಕ್ಕೆ ಬರುತ್ತೆ. ಜೊತೆಗೆ ಅವ್ರ ಮೇಲೆ ಏನಾದರೂ ಕೇಸ್ ಇದ್ದರೆ ಅದನ್ನು ಸಡನ್ನಾಗಿ ತೆರವುಗೊಳಿಸುವಂಥ ಕಾರ್ಯ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ಸಲ್ಯೂಟ್ ಹೊಡಲೇಬೇಕೆನ್ನುವಂಥ ಒಂದು ಬೇಸರದ ಸಂಗತಿಯನ್ನು ಹಿಂದೂ ಕಾರ್ಯಕರ್ತರಾದಂಥ ಮತ್ತು ಧರ್ಮಸ್ಥಳ ಪರವಾಗಿ ಕೆಲಸ ಮಾಡ್ತಿರುವಂಥ ಮತ್ತು ವೀರೇಂದ್ರ ಹೆಗ್ಗಡೆ ಅವರ ಪರವಾಗಿ ಮಾತಾಡ್ತಾ ಇರುವಂಥ ಮತ್ತು ಹೀಗೆ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿರುವಂಥ ಪತ್ರಕರ್ತ ವಸಂತ್ ಗಿಳಿಯಾರ್ ಅವರು ಮೊನ್ನೆ ತಮ್ಮ ಬೇಸರದ ಸಂಗತಿಯನ್ನು ನೇರವಾಗಿ ಬಿಜೆಪಿ ವಿರುದ್ಧವೇ ಅವರು ಮಾತಾಡಿದ್ದನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಅಂಥದ್ದೇ ಒಂದು ಸಂಗತಿ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವರಿಗೆ ಆಗಿತ್ತಾ ಎನ್ನುವಂಥ ಕುತೂಹಲ ಅಥವಾ ಗೊಂದಲ ಅಥವಾ ಒಂದು ಪ್ರಶ್ನೆ ಮೂಡ್ತಾ ಇದೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವರಿಗೆ ಒಂದು ದೊಡ್ಡದಾದಂಥ ಅಭಿಮಾನಿ ಬಳಗ ಇದೆ. ಅವರು ಬ್ರಹ್ಮಾವರದ ಪೊಲೀಸ್ ಠಾಣೆಯಿಂದ ಬಂದ ನಂತರ ಅವರನ್ನು ಸ್ವಾಗತ ಮಾಡಿದ ರೀತಿ ಇದೆಯಲ್ಲ, ಸರಿಸುಮಾರು 20,000-30,000 ಜನ ಅವರನ್ನು ಬೆಂಬಲಿಸಿದರು, ಅವರ ಸ್ವಾಗತ ಕೋರಿದ್ರು ಮತ್ತು ಅವರ ಮನೆಯ ಉಜಿರೆಯ ನಿವಾಸದ ಮುಂದೆ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅವರು ಜನರನ್ನು ಉದ್ದೇಶಿಸಿ ಮಾತನಾಡಿದರು ಮತ್ತು ಅವರು ಸೌಜನ್ಯ ಪರವಾಗಿ ಹೋರಾಡ್ತಾನೆ ಅನ್ನುವಂಥ ಮಾತು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇವೆಲ್ಲವನ್ನು ನೋಡ್ತಾ ಇದ್ದರೆ ಯಾಕೆ ಇಷ್ಟೊಂದು ದೊಡ್ಡ ಜನಸಂಖ್ಯೆಯ ಬೆಂಬಲಿಗರು ಎನ್ನುವುದನ್ನು ಮೂಲ ಹುಡುಕ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಅವರಿಗೆ ಬಿಜೆಪಿಯಿಂದ ಸ್ವಲ್ಪ ಬೇಸರ ಆಗಿದೆ. ಎಲ್ಲೋ ಒಂದು ಕಡೆ ಬಿಜೆಪಿ ಅವರನ್ನು ಯೂಸ್ ಮಾಡಿಕೊಂಡು ಅವ್ರಿಗೆ ಸೂಕ್ತವಾದ ಸ್ಥಾನಮಾನ ಕೊಟ್ಟಿಲ್ಲ. ಪ್ರಮೋದ್ ಮುತಾಲಿಕ್ ಕೂಡ ಹೀಗೆ ಅವರ ಬಿಜೆಪಿಯ ಪರೋಕ್ಷವಾಗಿ ಬೆಂಬಲ ಮಾಡ್ತಿದ್ರು. ಅಂದರೆ ಶ್ರೀರಾಮ ಸೇನೆಯನ್ನು ಕಟ್ಟಿದ್ರು ಕೂಡ ಅವರು ಹಿಂದುತ್ವ ಪರವಾಗಿದ್ದರು. ಆದರೆ ಅವರು ಸುನಿಲ್ ಕುಮಾರ್ ವಿರುದ್ಧ ಕಾರ್ಕಳದಲ್ಲಿ ಪಕ್ಷೇತರವಾಗಿ ಎಲೆಕ್ಷನ್ಗೆ ನಿಂತಿದ್ದರು. ಅವರು ಕೂಡ ಒಂದು ಹಂತದಲ್ಲಿ ಬಿಜೆಪಿ ವಿರೋಧಿಯಾಗಿದ್ದಾರೆ. ಮತ್ತೊಂದು ವಿಷಯವನ್ನು ತೆಗೆದುಕೊಂಡ್ರೆ ಮಹೇಂದ್ರ ಕುಮಾರ್ ಅವರು ಕಟ್ಟ RS ಕಾರ್ಯಕರ್ತರಾಗಿದ್ದರು ಮತ್ತು ಹಿಂದುತ್ವದ ಒಂದು ಅಜೆಂಡಾವನ್ನು ಇಟ್ಕೊಂಡು ತಮ್ಮ ಒಂದು ಮಾತನ್ನು ಆಡ್ತಿದ್ರು, ತಮ್ಮ ಅಜೆಂಡಾವನ್ನು ಹೇಳ್ತಿದ್ರು. ಆದರೆ ಎಲ್ಲೋ ಒಂದು ಕಡೆ ಮಹೇಂದ್ರ ಕುಮಾರ್ ಅವರಿಗೂ ಕೂಡ ಒಂದು ಕಡೆ ಬೇಸರಾಗಿ ಅವರು ಆ ಹಿಂದುತ್ವದ ಒಂದು ಗೆರೆಯಿಂದ ಆಚೆ ಬಂದು ಬಿಜೆಪಿ ವಿರುದ್ಧ ಮುಗಿಬೀಳ್ತಾ ಇದ್ದರು. ಅವರು ಕೆಲ ವರ್ಷಗಳ ಹಿಂದೆ ಅವರು ನಿಧನರಾಗಿದ್ದಾರೆ. ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವರು ಕೂಡ ಹಿಂದುತ್ವ ಕಾರ್ಯಕರ್ತರಾಗಿದ್ದರು, RSನ ಕಾರ್ಯಕರ್ತರಾಗಿದ್ದರು. ಅವರಿಗೆ ಪರೋಕ್ಷವಾಗಿ ದೊಡ್ಡವರಂದರೆ ಭಟ್ಟರ ಒಂದು ಸಪೋರ್ಟ್ ಕೂಡ ಇತ್ತು ಎನ್ನುವುದು ಈಗ ತಿಳಿದು ಬರ್ತಾ ಇದೆ. ಆದರೆ ಅಲ್ಲಿ ಏನೋ ದೊಡ್ಡ ಗೊಂದಲ ಆಗಿ, ಅಂದರೆ ಎರಡು ಪಂಗಡ ಆಗಿ, ಬಿಜೆಪಿಯಲ್ಲಿ ಎರಡು ಪಂಗಡ ಆಗಿ ಅವರಿಗೆ ಟಿಕೆಟ್ ಕೊಡುವ ಸಂದರ್ಭದಲ್ಲಾಗಿರ್ಬೋದು ಮತ್ತು ಕೆಲವೊಂದು ಡಿಸಿಷನ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಆ ದೊಡ್ಡ ಮುಖಂಡರ ನಡುವೆ ಆದಂಥ ಒಂದು ವೈಮನಸ್ಸು ಬಿರುಕಿದೆಯಲ್ಲ, ಅದು ಈಗ ದೊಡ್ಡದಾಗಿ ಪರಿಣಮಿಸಿ ಭಟ್ಟರ ಒಂದು ಶಿಷ್ಯರಾಗಿರುವಂಥ, ಭಟ್ಟರ ಆಪ್ತರಾಗಿರುವಂಥ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಇದೀಗ RSSನಿಂದ ಹೊರಗೆ ಬಂದು ಅಥವಾ ಬಿಜೆಪಿಯಿಂದ ಹೊರಗೆ ಬಂದು ಬಿಜೆಪಿ ವಿರುದ್ಧ ಮಾತಾಡೋದಾಗಲಿ ಅಥವಾ ತಾನು ಸೌಜನ್ಯ ಪರ ಹೋರಾಟ ಮಾಡ್ತಾ ಇರುವುದಾಗಿ ಘೋಷಣೆ ಮಾಡೋದಾಗಲಿ ಇವೆಲ್ಲಕ್ಕೂ ಕೂಡ ಬಿಜೆಪಿಯಿಂದ ಆದಂಥ ಅನ್ಯಾಯವೇ ಇದಕ್ಕೆ ದೊಡ್ಡ ಕಾರಣ. ಹಾಗಾಗಿ ದೊಡ್ಡ ಸಂಘಟನೆ ಮಾಡ್ತಾ ಇದ್ದಾರೆ, ದೊಡ್ಡ ಒಂದು ಸಮೂಹ ಬಳಗವನ್ನು ಕಟ್ಕೊಂಡಿದ್ದಾರೆ, ದೊಡ್ಡ ಕಾರ್ಯಕರ್ತರ ಬಳಗವನ್ನು ಕಟ್ಕೊಂಡಿದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವರಿಗೆ ಈಗ ದೊಡ್ಡ ಬೆಂಬಲವನ್ನು ಸಿಗ್ತದೆ. ಆ ಹೋರಾಟದ ಹಾದಿ ಯಾವ ಹಂತದಲ್ಲಿ ಇದೆ ಅನ್ನೋದು ಕೂಡ ನಮಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಅಂದರೂ ಕೂಡ ನಾವು ನೋಡಿದಾಗ, ಮೇಲ್ನೋಟಕ್ಕೆ ನೋಡಿದಾಗ ಅವರ ಹತ್ರ ಅಪಾರ ಸಂಖ್ಯೆಯ ಒಂದು ಅಭಿಮಾನಿ ಬಳಗ ಇದೆ, ಬೆಂಬಲಿಗರ ಬಳಗ ಇದೆ. ಜೊತೆಗೆ ಈಗ SIT ವಿಚಾರಕ್ಕೆ ಬಂದಾಗ SIT ಡಾಕ್ಟರ್ ಮಹಾಬಲೇಶ್ ಭಟ್ ಶೆಟ್ಟಿ ಅನ್ನುವಂಥವ್ರನ್ನು ಕೂಡ ವಿಚಾರಣೆ ಮಾಡ್ತಿದೆ. ಯಾಕಂದರೆ ಅವರು ಕೆಲವೊಂದು ಸಂದರ್ಶನದಲ್ಲಿ ಕೆಲವೊಂದು ಹೇಳಿಕೆಯನ್ನು ಕೊಟ್ಟಿದ್ದರು. 70-80 ಮೃತದೇಹಗಳ ಪೋಸ್ಟ್ಮಾರ್ಟಮನ್ನು ಮಾಡಿದ್ದೀನಿ, ಅದರಲ್ಲೂ 15-20 ಪೋಸ್ಟ್ಮಾರ್ಟಮನ್ನು ಅಂದರೆ ನೇತ್ರಾವತಿಯ ಸ್ನಾನಘಟ್ಟದ ಪಕ್ಕದಲ್ಲಿರುವಂಥ ಸಮಾಧಿಯಾಗಿತ್ತು, ಅದರಲ್ಲಿ ಅಲ್ಲಿ ನಾನು ಹೂತು ಹಾಕಿದ್ದಾರೆ ನಮ್ಮ ತಂಡವರು ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಹಾಗಾಗಿ ಅವರನ್ನು SIT ತಂಡ ವಿಚಾರಣೆ ಕೂಡ ಮಾಡ್ತಾ ಇದೆ. ಅದಾದ ನಂತರ ವಿಠ್ಠಲಗೌಡರ ಹೇಳಿಕೆ ಆಗಿರ್ಬೋದು, ನೇತ್ರಾವತಿಯ ಬಂಗ್ಲೆಗುಡ್ಡದಲ್ಲೇ ಸೀಜ್ ಮಾಡಲಾಗಿದೆ, ಅಲ್ಲಿ ಕೆಲವೊಂದು ಮೂಳೆಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಇವೆಲ್ಲವೂ ಕೂಡ SIT ತಂಡ, ಅದರಲ್ಲೂ ಪ್ರಣಬ್ ಮೊಹಂತಿ ಅವರು ಖುದ್ದು SIT ಠಾಣೆಯಲ್ಲಿ ಮುಕ್ಕಾಂ ಹೂಡಿ ಅಥವಾ ಅಲ್ಲೇ ಎಲ್ಲ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಫೈನಲ್ ರಿಪೋರ್ಟ್ ಕೂಡ ಸರ್ಕಾರಕ್ಕೆ, ಗೃಹ ಸಚಿವಾಲಯಕ್ಕೆ ಸಲ್ಲಿಕೆ ಆಗುತ್ತೆ. ಆ ಮುಂದೆ ಯಾವೆಲ್ಲ ಹೆಸರು ಬರುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದರಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಷಯ ಅಂದರೆ ವಸಂತ್ ಗಿಳಿಯಾರ್ ಅವರು ಹೇಳಿದ ಪ್ರಕಾರ ಎಲ್ಲೋ ಒಂದು ಕಡೆ ಹಿಂದೂ ಕಾರ್ಯಕರ್ತರಿಗೆ ಈ ಗ್ರೌಂಡ್ ಲೆವೆಲ್ ಹಿಂದೂ ಕಾರ್ಯಕರ್ತರಿಗೆ ಬಿಜೆಪಿ ಮೋಸ ಮಾಡ್ತಿದೆ ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ನೋಡೋದಾದರೆ ಅದು ಕೂಡ ತಿಮ್ಮಾರೆಡ್ಡಿ ಅವರಿಗೆ ಆಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ನಮಗೆ ಸಿಗ್ತಾ ಇರುವಂಥ ಮಾಹಿತಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.